TV9 ನೆಟ್ವರ್ಕ್ ಕಡೆಯಿಂದ ಇವತ್ತು ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಎನ್ನುವಂಥ ಟೆಕ್ ಸಮಿಟನ್ನು ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಏನೆಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು, ಜೊತೆಗೆ ನಮ್ಮ ಯೂತ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇವತ್ತು ಡೆಲ್ಲಿಯಲ್ಲಿ ನಮ್ಮ TV9 ನೆಟ್ವರ್ಕ್ ವಾಟ್ ಇಂಡಿಯಾ ಥಿಂಗ್ ಟುಡೇ ಅನ್ನುವಂಥ ಒಂದು ಟೆಕ್ ಸಮಿಟ್ ಮಾಡ್ತಾ ಇದೆ. ಸೊ ಈ ಒಂದು ಟೆಕ್ ಸಮಿಟ್ಗೆ ಈಗಾಗಲೇ ಪ್ರಧಾನಿ ಮೋದಿಯವರು ಕೂಡ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಇವತ್ತು ಈ ಕುರಿತಾಗಿ ಒಂದಷ್ಟು ಡಿಸ್ಕಷನ್ ಕೂಡ ಮಾಡ್ತಾರೆ. ಸೊ ಇದರ ಬಗ್ಗೆ ಇವತ್ತು ನಾವು ಬೆಂಗಳೂರಿನಲ್ಲೂ ಕೂಡ ನಮ್ಮ ಯೂತ್ನ ಕೂಡ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅಂದರೆ ಇಂಡಿಯಾ ಬದಲಾಗಬೇಕು ಅಂತ ಹೇಳಿದರೆ, ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದರೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು, ಈಗಿರ್ತಕ್ಕಂಥ ಯೋಜನೆಗಳ ಜೊತೆಗೇನೆ ಸಾಕಷ್ಟು ಇನ್ನೂ ಕೂಡ ತಂತ್ರಜ್ಞಾನ ಮುಂದುವರಿತಾ ಇದೆ. ಅದ್ರ ಜೊತೆಗೆ ಇನ್ನೂ ಏನೆಲ್ಲ ತಂತ್ರಾಂಶಗಳನ್ನ ನಾವು ಅಳವಡಿಸ್ಕೋಬೇಕು ಅನ್ನೋ ಕುರಿತಾಗಿ ನನ್ನ ಜೊತೆ ಮಾತನಾಡಲಿಕ್ಕೆ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸದ್ಯಕ್ಕೆ ನಾನು ಬೆಂಗಳೂರಿನ ಅಮ್ಮಣಿ ಕಾಲೇಜ್ನ ಇದ್ದೀನಿ. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ. ಸೊ ಅವ್ರನ್ನ ಕೂಡ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸೊ ಅವರು ನಮ್ಮ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಏನೆಲ್ಲ ಬದಲಾವಣೆಗಳಾಗಬೇಕು, ಅದು ಎಜುಕೇಷನ್ಸ್ ಆಗಿರ್ಬೋದು, ಮೆಡಿಕಲ್ಸ್ ಆಗಿರ್ಬೋದು, ಅಥವಾ ಉದ್ಯೋಗದಲ್ಲಾಗಿರ್ಬೋದು, ಹಾಗೆ ಪೊಲಿಟಿಕಲಿ ಆಗಿರ್ಬೋದು, ಹಾಗೆ ಎಕನಾಮಿಕಲೇ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಯಾವ ರೀತಿಯಾಗೆಲ್ಲ ಬದಲಾವಣೆ ಆಗಬೇಕು, ಆದರೆ ನಮಗೆ ಮುಂದಿನ ಜನ್ರೇಷನ್ಸ್ಗಾಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಮುಂದುವರೆದಂಥ ರಾಷ್ಟ್ರ ಅಥವಾ ಅಭಿವೃದ್ಧಿ ರಾಷ್ಟ್ರ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಹೋಗೋಣ. ಸೊ ಇವಾಗ ನಾವು ಹೇಳ್ತಾ ಇದ್ವಿ, ನಮ್ಮದು ಈಗ ವಾಟ್ ಇಂಡಿಯಾ ಥಿಂಕ್ ಟುಡೇ ಎನ್ನುವಂಥ ಇವತ್ತು ಸಮ್ಮಿಟ್ ನಡೀತಾ ಇದೆ. ಸೊ ಇವತ್ತು ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ಮೋದಿಯವರು ಕೂಡ ನಿಮ್ಮದು ನೋಡ್ತಾರೆ, ನಿಮ್ಮ ವಿಜುವಲ್ಸ್ ಕೂಡ ನೋಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ, ಮತ್ತು ನಮ್ಮ ಭಾರತ ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಒಂದಷ್ಟು ಕ್ರಮಗಳು ತಗೋಬೇಕು, ಮತ್ತು ಏನೆಲ್ಲ ಇನ್ನೂ ಡೆವಲಪ್ ಆಗಬೇಕು ಅಂತ ನಿಮಗೆ ಅನ್ಸುತ್ತೆ? ಮ್ಯಾಮ್, ಪ್ರೆಸೆಂಟ್ ನೋಡಿದ್ರೆ ನಮ್ಮ ಇಂಡಿಯಾ ಬಂದುಬಿಟ್ಟು ಡೆವಲಪಿಂಗ್ ಕಂಟ್ರಿ, ಆ್ಯಕ್ಚುಲಿ ಡೆವಲಪ್ ಆಗಿಲ್ಲ ಇನ್ನೂ. ಬಟ್ ನಾವು ನೋಡಬೇಕಂದ್ರೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಇದರಲ್ಲಿ ನಮಗೆ ಆಪರ್ಚುನಿಟಿ ಇನ್ನೂ ಬೇಕಾಗುತ್ತೆ. ಅದಾದಮೇಲೆ ಇವಾಗ ಪ್ರೆಸೆಂಟ್ ನೋಡಿದ್ರೆ ಇವಾಗ ಇದು ಮಿಲ್ಕ್ ಮತ್ತು ಕರ್ಡ್ ಅದರಲ್ಲೆಲ್ಲ ಟ್ಯಾಕ್ಸಸ್ ಜಾಸ್ತಿ ಮಾಡ್ತಿದ್ದಾರೆ. ನೆನ್ನೆ ನೋಡಿದ್ರೆ 4 ರೂಪೀಸ್ ಅದರಲ್ಲಿ ಜಾಸ್ತಿ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ಕೀಮ್ಸ್ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ, ಬಟ್ ಅದನ್ನು ನಮ್ಮ ಇದಕ್ಕೆ ಬರ್ಡನ್ ಮಾಡ್ತಿದ್ದಾರೆ. ಅದರಿಂದ ನಮಗೆ ಕಷ್ಟನೂ ಆಗ್ತಿದೆ, ಪ್ಲಸ್ ಸ್ಕೀಮ್ಸ್ ಜಾಸ್ತಿ ಮಾಡೋದ್ರಿಂದನೂ ಒಂದು ಸ್ವಲ್ಪ ಯೂಸ್ ಕೂಡ ಆಗ್ತಿದೆ. ಬಟ್ ಅಂತ ಹೇಳಿದ್ರೆ ಇಂಡಿಯಾ ಅಂತ ಬಂದಾಗ ನಮ್ಮ ಇಂಡಿಯಾ ಈಗ ಆಲ್ರೆಡಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ, ಇನ್ನೂ ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಸಾಗ್ತಾ ಇದೆ. ಸಾಕಷ್ಟು ಬದಲಾವಣೆಗಳಾಗಿದೆ, 10 ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಇನ್ನೂ ನಾವು ಏನೆಲ್ಲ ಚೇಂಜಸ್ ಮಾಡ್ಕೊತಾ ಹೋಗಬೇಕು, ಸೊ ಇನ್ನೂ ಏನೆಲ್ಲ ನಾವು ಅಭಿವೃದ್ಧಿ ಸಾಗಬೇಕು ಅಂತ ಹೇಳಿದರೆ ಇನ್ನೂ ಏನೇನೋ ಬೇಕು ಅಂತ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಒಂದು ಎಜುಕೇಷನ್ ಸಿಸ್ಟಮ್ಸಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ಅನಿಸುತ್ತೆ? ಮ್ಯಾಮ್, ಇವಾಗ ಸ್ಕೂಲಾಗಲಿ ಕಾಲೇಜಲ್ಲಾಗಲಿ ಬರೀ ಪುಸ್ತಕದಲ್ಲಿರೋದನ್ನ ಮಾತ್ರ ಹೇಳ್ಕೊಡ್ತಾರೆ, ಅದನ್ನು ಬಿಟ್ಟು ಬಿಯಾಂಡಾಗಿ ಏನೂ ಹೇಳ್ಕೊಡ್ತಿಲ್ಲ. ಇವಾಗ ನೋಡಿ, ಕಮ್ಯುನಿಕೇಷನ್ ಸ್ಕಿಲ್ಲು, ಟೀಮ್ ಮ್ಯಾನೇಜ್ಮೆಂಟು, ಅದು ಆ ಥರ ಹೇಳ್ಕೊಟ್ರೆ ಇಂಟರ್ವ್ಯೂಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ನಾವು ಬೇರೆ ಕಡೆ ಹೋಗಿ ಕೂಡ ಜೀವನ ಮಾಡ್ಬೋದು ಅಲ್ವಾ. ಹಾಗೆ ಇವಾಗ ನಮ್ಮ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂದ್ಕೊಂಡ್ರೆ ಹೆಲ್ತ್ ಫೆಸಿಲಿಟೀಸ್ ಒಂಚೂರು ಇಲ್ಲ ಮ್ಯಾಮ್. ಇವಾಗ ಒಬ್ಬ ಫುಲ್ಲು ಬಡವ ಬಂದರೆ ಅವನಿಗೆ ಡಾಕ್ಟರು ನಿನಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ವಿದೇಶಕ್ಕೆ ಹೋಗು ಅಂದರೆ ಅವ್ನು ಹೆಂಗೆ ಹೋಗ್ತಾನೆ? ಆ ವಿದೇಶದಲ್ಲಿರೋ ಆ ಟೆಕ್ನಾಲಜಿನ ನಾವು ಯಾಕೆ ಇಂಡಿಯಾದಲ್ಲಿ ತರಬಾರ್ದು? ಹಾಂ ಮ್ಯಾಮ್, ಈ ಥರ ಅಂದರೆ ಎಜುಕೇಷನಲ್ಲಿ ಇಷ್ಟೊಂದು ಟೆಕ್ನಾಲಜಿನ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ. ಓಕೆ. ಸೊ ಈಗ ಎಜುಕೇಷನಲ್ಲಿ ಅಂತ ಅಲ್ಲದೇ ಮೆಡಿಕಲ್ ಕೂಡ ತುಂಬ ಇನ್ನೂ ಸಾಕಷ್ಟು ನಮ್ಮಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಸೊ ನಾವು ನೋಡಿದಾಗ ಅಂದರೆ ಕೋವಿಡ್ ಟೈಮಲ್ಲೇ ನಾವು ನೋಡಿದ್ವಿ ಎಷ್ಟು ಮೆಡಿಕಲಿ ತುಂಬ ಸಮಸ್ಯೆಗಳಾಯಿತು. ಸೊ ನಿಮ್ಮ ಪ್ರಕಾರ ಇನ್ನೂ ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಅನಿಸುತ್ತೆ? ಮ್ಯಾಮ್, ಫಸ್ಟು ಎಜುಕೇಷನಲ್ಲಿ ಚೇಂಜ್ ಆಗಬೇಕು. ಬಿಕಾಸ್ ಎಜುಕೇಷನ್ ಒಂದಿದ್ದರೆ ಎಕನಾಮಿಕ್, ಮೆಡಿಕಲ್, ಮೆಡಿಸಿನ್ ಎಲ್ಲ ಇರುತ್ತೆ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಒಂದು ನೋಡೋದಾದರೆ ಹಳ್ಳಿ ಕಡೆ ಹುಡುಗಿರಿಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಇನ್ಇಕ್ವಾಲಿಟೀಸ್ ಇರುತ್ತೆ, ಬಾಯ್ಸ್ಗೆ ಜಾಸ್ತಿ ಕೊಡ್ತಾರೆ. ಬಟ್ ಗರ್ಲ್ಸ್ನ ತುಂಬ ಎಂಪವರ್ ಮಾಡಬೇಕು. ಸೊ ಅವಾಗ ಎಜುಕೇಷನಲ್ಲೂ ಆಗುತ್ತೆ, ನಮಗೆ ಎಕನಾಮಿಕ್ ವೇ ಕೂಡ ಆಗುತ್ತೆ. ಇವಾಗ ಕೊರೋನಾ ಟೈಮಲ್ಲಿ ಇದ್ದಿದ್ದು ಇನ್ನೂ ನಮ್ಗೆ ಇದಾಗ್ತಾಯಿತ್ತು, ಬಟ್ ಅದಾಗಲ್ಲ. ಯಾಕಂದರೆ ಸ್ವಲ್ಪ ಕಡೆ ಹೆಣ್ಮಕ್ಳನ್ನ ಜಾಸ್ತಿ ಓದಿಸಲ್ಲ, ಜಾಸ್ತಿ ಬಾಯ್ಸ್ ಕಡೆ ಇದು ಮಾಡ್ತಾರೆ. ಸೊ ಫಸ್ಟು ಏನು ಮಾಡಬೇಕು ಅಂದರೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಎಲ್ಲದರಲ್ಲೂ, ಓದೋದ್ರಲ್ಲಿರ್ಬೋದು, ಮತ್ತು ಇದು ವರ್ಕಿಂಗ್ ಇದರಲ್ಲಿರ್ಬೋದು, ಎಲ್ಲದರಲ್ಲೂ ಹೆಣ್ಮಕ್ಳಿಗೂ ಸಮಾನತೆ ಕೊಡಬೇಕು. ಆವಾಗ ಇನ್ನೂ ಸ್ವಲ್ಪ ಡೆವಲಪ್ಡ್ ಆಗುತ್ತೆ ಮ್ಯಾಮ್. ಸೊ ಇದ್ರ ಜೊತೆಗೇ ನಾವು ಇತ್ತೀಚೆಗೆ ನಮ್ಮ ಸಾಕಷ್ಟು ಡಿಜಿಟಲ್ ಕ್ರಾಂತಿನೇ ಆಗ್ತಾ ಇದೆ.
ಅಂದರೆ ಈಗ ನಾವು ಮೊಬೈಲಲ್ಲಿ ಎಲ್ಲದಕ್ಕೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಮೊಬೈಲಲ್ಲೇ ನೋಡ್ತೀವಿ, ಇನ್ಕ್ಲೂಡೆಡ್ ಟಿ ವಿನೂ ಕೂಡ ಮೊಬೈಲಲ್ಲಿ ನೋಡೋ ಸಿಸ್ಟಮ್ಸ್ ಆಗಿಬಿಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಕ್ರಾಂತಿ ಅನ್ನೋದು ಇನ್ನು ಬೇರೆದ್ರಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು, ಅದು ಎಜುಕೇಷನ್ಸ್ ಆಗಿರ್ಬೋದು ಅಥವಾ ಎಕನಾಮಿಕಲಿ ಆಗಿರ್ಬೋದು ಅಥವಾ ಪೊಲಿಟಿಕಲಿ ಆಗಿರ್ಬೋದು, ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ಏನೇ ಚೇಂಜಸ್ ಆದ್ರೂ ಫಸ್ಟ್ ಲೈಕ್ ಗೌರ್ಮೆಂಟ್ ಆಗಿರಲಿ, ಪಾಲಿಟಿಕ್ಸ್ ಆಗಿರ್ಬೋದು, ಇಲ್ಲ ಎಕನಾಮಿಕಲ್ ಆಗಿರ್ಬೋದು, ಫಸ್ಟ್ ಸ್ವಾರ್ಥವಾಗಿ ಯೋಚನೆ ಮಾಡೋದು ನಿಲ್ಲಿಸ್ಬೇಕು. ಯಾವುದೇ ಸ್ಟ್ರೀಮಲ್ಲಿ ಸ್ವಾರ್ಥವಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ನಮ್ಮ ಇನ್ನೂ ದೇಶ ಇಲ್ಲೇ ಇದೆ. ಇನ್ನೂ ಲೈಕ್ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಕೊಂಡಿದ್ರೆ ಸೊ ಅದೆಲ್ ಬಿ ಲೈಕ್ ಇನ್ನೂ ಡೆವಲಪ್ ಆಗುತ್ತೆ ಅಂತ ನಂದು ಒಂದು ಇದು. ಪಾಲಿಟಿಕ್ಸಲ್ಲಿ ಆಗಿರ್ಬೋದು ಬರೀ ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ. ಮೇನಾಗಿ ಬಂದರೆ ಬರೀ ದುಡ್ಡು ಇರೋರಿಗೆ ಮಾತ್ರ ಬೆಲೆ ಇರೋದು. ಆಮೇಲೆ ಇವಾಗ ಎ ಐ ಅಂತ ಬಂದರೆ ಲೈಕ್ ಎ ಐ ಲೈಕ್ ಇದು ಒಬ್ಬೊಬ್ರಿಗೆ ಲೈಕ್ ತುಂಬ ನಮಗೂ ಅಷ್ಟೇ ಲೈಕ್ ತುಂಬ ಹೆಲ್ಪ್ಫುಲ್ ಆಗಿದೆ. ಬಟ್ ಅದೇ ಜಾಸ್ತಿ ಯೂಸಸ್ ಆಗಿದ್ರೆ ಲೈಕ್ ನಮ್ಮ ಹಳೆ ಕಾಲದೆಲ್ಲ ಏನೇನು ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಬಂದರೋ ಅದೆಲ್ಲ ಮರ್ತೋಗ್ಬಿಡ್ತಾರೆ ಮಕ್ಕಳು. ಸೊ ಎರಡೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಸೊ ಇವಾಗ ಇದು ಜೊತೆಗೇ ಸ್ಪೋರ್ಟ್ಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಲ್ಲಿ ಇವಾಗ ಕ್ರಿಕೆಟ್ ನಂಬರ್ 1 ಪ್ಲೇಸಸ್ಸಲ್ಲಿದೆ. ಬಟ್ ಆದರೆ ಬೇರೆ ಸ್ಪೋರ್ಟ್ಸ್ ಏನಿದೆ ಅವು ಯಾವು ಕೂಡ ಇವತ್ತಿಗೂ ಕೂಡ ನಮಗೆ ಅಂದರೆ ನಂಬರ್ 1 ಸ್ಪೋರ್ಟ್ಸಲ್ಲಿ ನಾವು ಬರೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಅಷ್ಟು ಅದ್ರ ಕಡೆ ಜಾಸ್ತಿ ಗಮನನೇ ಕೊಡ್ತಾ ಇಲ್ಲ ನಮ್ಮವರು, ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾರು ಕೂಡ ಅಷ್ಟು ಗಮನ ಕೊಡ್ತಾ ಇಲ್ಲ. ಸೊ ಅದ್ರ ಜೊತೆ ಅವುಗಳಿಗೆ ಸಂಬಂಧಪಟ್ಟಾಗಿ ಜಾಸ್ತಿ ಒಲವನ್ನು ತೋರಿಸ್ಬೇಕು ಅಂದರೆ ಗೌರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗಿ ಏನಾರು ಸ್ಕೀಮ್ಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಸ್ಪೋರ್ಟ್ಸ್ ಬಂದಾಗ ಎಲ್ಲರೂ ಪ್ರಾಕ್ಟೀಸ್ ಇಂಪಾರ್ಟೆಂಟು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಸೊ ಅದರಿಂದ ಎಲ್ಲ ಇಂಡಿವಿಜುವಲ್ ಪರ್ಸನ್ಗೂ ಅವ್ನ ಒಳಗಡೆ ಇರುವ ಟ್ಯಾಲೆಂಟ್ ಆಗಲಿ ಏನಾಗಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಆಪರ್ಚುನಿಟಿ ಕೊಡಬೇಕು. ಅವರು ಹೆಂಗೆ ಆಡಿದ್ರೆ ಸ್ಟೇಟ್ ಲೆವೆಲ್ ಆಗಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಅವ್ರಿಗೆ ಆಪರ್ಚುನಿಟಿ ಕೊಟ್ಟರೆ ಅವರು ಟ್ಯಾಲೆಂಟು ತೋರ್ಸೋಕ್ಕಾಗುತ್ತೆ. ನಾವು ಎಜುಕೇಷನ್ಸ್ ಲೆವೆಲಲ್ಲೇ ಅಂದರೆ ನಾವು ಅಂಡರ್ ಎಜುಕೇಷನ್ ಲೆವೆಲಿಂದಲೇ ಅದಕ್ಕೆ ಜಾಸ್ತಿ ಸಪೋರ್ಟಿವ್ ಆಗಿ ಕೊಡ್ತಾ ಬಂದರೆ ಸ್ಪೋರ್ಟ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ನೋದು ನಿಜಾನ ಅನ್ಸುತ್ತಾ ನಿಮಗೆ? ಎಸ್. ಈಗ ಹೆಣ್ಮಕ್ಳಿಗೆಲ್ಲ ಅಷ್ಟೊಂದು ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ ನಿಮ್ಮ ಪ್ರಕಾರ? ಅದು ಇಲ್ಲ ಮ್ಯಾಮ್, ಅಷ್ಟೊಂದು ನನ್ನ ಪ್ರಕಾರ ಏನೂ ಅಷ್ಟೊಂದು ಆಗ್ತಾ ಇಲ್ಲ. ಆದರೆ ಈಕ್ವಲ್ ಆಪರ್ಚುನಿಟಿ ತೋರಿಸ್ಲೇಬೇಕು. ಗರ್ಲ್ಸ್ನ ಕೆಳಗಡೆ ಮತ್ತು ಬಾಯ್ಸ್ನ ಮೇಲೆ ಅಂತ ಇದು ಈಕ್ವಾಲಿಟಿ ತೋರಿಸ್ಲೇಬೇಕು ಇವರು ಗರ್ಲ್ಸ್. ಸೊ ಇನ್ನೂ ಕೂಡ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಈಗ ನಮ್ಮ ಇಂಡಿಯಾ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಇನ್ನೂ ಏನೆಲ್ಲ ಬೇರೆ ಚೇಂಜಸ್ಗಳನ್ನ ಮಾಡ್ಕೋಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಮೊದಲು ಈ ಥರ ಹುಡುಗಿರಿಗೆ ಕಮ್ಮಿ ಪ್ರಿಫ್ರೆನ್ಸ್ ಕೊಟ್ಟು ಹುಡುಗರಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡೋದನ್ನು ನಿಲ್ಲಿಸಿ ಇಬ್ರಿಗೂ ಜೆಂಡರ್ ಈಕ್ವಾಲಿಟಿ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅನಿಸುತ್ತೆ. ಇವಾಗಿನ ಪೊಲಿಟಿಕ್ಸ್ ನೋಡ್ತಾ ಇದ್ದರೆ ಇವಾಗಿನ ತುಂಬ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ಅಭಿವೃದ್ಧಿ ಅಂತ ಸಾಗ್ತಾ ಇದೆ. ಬಟ್ ಆದರೂ ಕೂಡ ನಮಗಿನ್ನೂ ಕೂಡ ಸ್ಯಾಕ್ರಿಫೈಸ್ ಆಗ್ತಾ ಇಲ್ಲ. ನಾವು ಏನೇ ಇದಾದರೂ ಕೂಡ ಇನ್ನೂ ನಮಗೇನೂ ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರು ಇದ್ದೇ ಇದೆ. ಸೊ ಇನ್ನು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ? ಗೌರ್ಮೆಂಟ್ ಇನ್ನೂ ಏನು ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ? ಅದೇ ಎಜುಕೇಷನ್ ಬಗ್ಗೆ ಇನ್ನೂ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ಓಕೆ. ಸೊ ಈಗ ಸಿಟಿಗಳಲ್ಲಿ ಒಂದಷ್ಟು ನಮಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ ಎಜುಕೇಷನ್ಸ್ ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ. ಬಟ್ ಆದರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಸೊ ಇವತ್ತಿಗೂ ಕೂಡ ಎಷ್ಟೋ ಮಕ್ಕಳು ಎಜುಕೇಷನಿಂದ ಹಿಂದೆ ಉಳಿದಿದ್ದಾರೆ. ಸೊ ಅವರಿಗೆ ಎಜುಕೇಷನ್ ಮುಟ್ಟಬೇಕು ಅಂತ ಹೇಳಿದರೆ ಅವರು ಕೂಡ ಒಂದು ಮುಖ್ಯ ವೇದಿಕೆಗೆ ಬರಬೇಕು ಅಂತ ಹೇಳಿದರೆ ಇನ್ನೂ ಏನು ಚೇಂಜಸ್ ಆಗಬೇಕು? ಅದು ಎಜುಕೇಷನ್ಸ್ ಆಗಿರ್ಬೋದು, ಎಕನಾಮಿಕಲ್ಲೇ ಆಗಿರ್ಬೋದು, ಬೇರೆ ಏನೆಲ್ಲ ಚೇಂಜಸ್ ಆಗಬೇಕು? ಮೇ ಬಿ ಅವ್ರ ಮನೆಯವ್ರಿಗೆ ಎಜುಕೇಷನ್ ಎಷ್ಟರವರೆಗೂ ಕರ್ಕೊಂಡು ಹೋಗುತ್ತೆ ಅವ್ರ ಮಕ್ಕಳನ್ನ ಅನ್ನೋದನ್ನು ಸ್ವಲ್ಪ ಪೇರೆಂಟ್ಸಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಇವರು ರೂರಲ್ ಕಡೆ ಎಲ್ಲ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇರುತ್ತೆ. ಆ್ಯಂಡ್ ಎಜುಕೇಷನ್ ನಾವು ಎಷ್ಟೇ ಓದಿದ್ರು ಎಷ್ಟೇ ಮಾಡಿದ್ರು ಒಂದಿಷ್ಟೇ ಸಂಬಳಕ್ಕೆ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ ಒಂದೊಂದು. ಲೈಕ್ ನಾವಿವಾಗ ಸಾಫ್ಟ್ವೇರೇ ಆಗಲಿ ಗೌರ್ಮೆಂಟೇ ಆಗಲಿ ರೂರಲ್ ಕಡೆಯಿಂದ ಹೋಗ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಪ್ರಿಫರೆನ್ಸ್ ಕಮ್ಮಿ ಇರುತ್ತೆ. ಬಿಕಾಸ್ ನಮ್ಗೆ ಇನ್ಫ್ಲುಯೆನ್ಸ್ ಇರಲ್ಲ, ನಮ್ಗೆ ಯಾರೂ ಗೊತ್ತಿರಲ್ಲ, ಅದರಿಂದ ಸ್ವಲ್ಪ ಕಮ್ಮಿ ಇರುತ್ತೆ. ಅದರಿಂದ ಸ್ಯಾಲ್ರಿನೂ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಜನ ಎಜುಕೇಷನ್ನ ಅಲ್ಲಿ ಅಷ್ಟೊಂದು ಹೈ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿರಲ್ಲ. ಅದರಿಂದ ಅವ್ರಿಗೆ ಅದನ್ನು ಅರಿವು ಮಾಡಿದ್ರೆ ಮೇ ಬಿ ರೂರಲಿಂದ ಫಸ್ಟು ನೀವು ಯಾವಾಗ ಡೆವಲಪ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅವಾಗ ಫುಲ್ ಸಿಟಿ ಚೆನ್ನಾಗಾಗುತ್ತೆ. ಬರೀ ಸಿಟಿ ಕಡೆನೇ ನೋಡ್ಕೊಂಡು ಕೂತಿದ್ರೆ ರೂರಲ್ ಅವ್ರನ್ನ ಮರ್ತು ಮರ್ತಿದ್ದೀರ ಅಂದರೆ ಫುಲ್ ಮರ್ತಿಯಲ್ಲ, ಬಟ್ ಶುರು ಮಾಡಿರೋದನ್ನು ಫುಲ್ ಮುಗಿಸಲ್ಲ. ಸೊ ರೂರಲಿಂದ ಯಾವಾಗ ಡೆವಲಪ್ ಮಾಡ್ಕೊಂಡು ಬರ್ತೀರಾ ಫುಲ್ ನೀಟಾಗಿ ಡೆವಲಪ್ ಆಗುತ್ತೆ. ಆವಾಗ ಎಲ್ಲ ನೀಟಾಗಿ ಡೆವಲಪ್ ಆಗುತ್ತೆ. ದೇಶ ತಾನಾಗೆ ಅಭಿವೃದ್ಧಿ ಅಂತ ಸಾಗ್ಬಿಡುತ್ತೆ. ಫಸ್ಟ್ ರೂರಲ್ ಆದರೆ ನೆಕ್ಸ್ಟ್ ಸಿಟೀಸ್ ಎಲ್ಲ ಅದೇ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಇತ್ತೀಚೆಗೆ ಅಂದರೆ ಈ ಗೌರ್ಮೆಂಟ್ ಸೆಕ್ಟರ್ ಜಾಬ್ಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದಕ್ಕಿಂತ ಹೆಚ್ಚಿನದಾಗಿ ಜನರು
ಬಿಸ್ನೆಸ್ ಕಡೆ ತುಂಬ ಒಲವು ತೋರಿಸ್ತಾ ಇದೆ, ಅದು ಇವಾಗಿನ ಯೂತ್ಸ್ಗೆ. ನಮ್ಮ ಬೆಂಗಳೂರಲ್ಲಿ ಎಸ್ಪೆಷಲಿ ಸ್ಟಾರ್ಟಪ್ಗಳಲ್ಲಿ ನಂಬರ್ 1 ನಮ್ಮ ಸಿಟಿ. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಈ ಸ್ಟಾರ್ಟಪ್ಗಳಿಗೆ ಇನ್ನೂ ಎಷ್ಟು ಒತ್ತು ಕೊಡ್ಬೋದು, ಸರ್ಕಾರ ಇನ್ನೂ ಏನೆಲ್ಲ ಕ್ರಮ ತಗೋಬೋದು ಸ್ಟಾರ್ಟಪ್ಗಳು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ? ಲೈಕ್ ಅವರಿಗೆ ಆಪರ್ಚುನಿಟಿ ಜಾಸ್ತಿ ಕೊಡಬೇಕು. ಲೈಕ್ ಟ್ಯಾಲೆಂಟ್ ಇರುತ್ತೆ ಬಟ್ ಯಾರೂ ಆಚೆ ಬರಲ್ಲ. ಆಮೇಲೆ ಲೈಕ್ ಇನ್ಫ್ಲುಯೆನ್ಸ್ ಬಗ್ಗೆ ನೋಡಿದ್ರೆ ಲೈಕ್ ಇನ್ಫ್ಲುಯೆನ್ಸ್ ಇರೋರ್ಗೇ ಸ್ಟಾರ್ಟಪ್ ಆಗುತ್ತೆ, ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಅದೇ ಲೈಕ್ ನಮ್ಮ ಕಾಮನ್ ಪೀಪಲ್ ನೋಡಿದ್ರೆ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಲೈಕ್ ಎಕನಾಮಿಕಲಿ ಫೈನಾನ್ಷಿಯಲಿ ಯಾವುದೂ ಸಪೋರ್ಟ್ ಇರಲ್ಲ. ಸೊ ಅದನ್ನು ಗೌರ್ಮೆಂಟು ಸೇರಿಸ್ಕೊಂಡ್ರೆ ಈಗ ಲೈಕ್ ಗೌರ್ಮೆಂಟ್ ಅವರು ಸ್ಕೀಮ್ ಮಾಡಬೇಕು ಈ ಥರ, ಲೈಕ್ ಕಾಮನ್ ಪೀಪಲ್ ಕೂಡ ಬಿಸ್ನೆಸ್ ಮಾಡ್ಬೋದು ಅಂತ. ಆ ಥರ ಮಾಡಿದ್ರೆ ಲೈಕ್ ಡೆವಲಪ್ ಆಗ್ಬೋದು. ಈಗ AI ಬರ್ತಾ ಇದೆ, ಸೊ ತುಂಬ ಈಗ ಮೊಬೈಲ್ಗಳು ಕೂಡ ನಾವು ಮೆಟಾ ನೋಡ್ತಾ ಇದ್ದೀವಿ. ಸೊ ಈ AI ಇಂದ ಯೂತ್ಸಿಗೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ, ಮತ್ತು ಇದರಿಂದ ನಮಗೆ ಇಂಡಿಯಾದಲ್ಲಿ ನಾವು ಅಭಿವೃದ್ಧಿಯತ್ತ ಸಾಗೋಕ್ಕೆ ಇದು ಕೂಡ ಒಂದು ಆಪ್ಷನ್ ಅಂತ ನಿಮಗೆ ಅನಿಸುತ್ತಾ? ಹೌದು ಮ್ಯಾಮ್, AI ಬಂದಿರೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ನಾವು ಏನೇ ಒಂದು ಡೀಟೇಲ್ಸ್ ಕೇಳಬೇಕು ಅಂದರೆ ಗೂಗಲಲ್ಲಿ ಹೋದರೆ ಲೈಕ್ ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಗ್ತಿರ್ಲಿಲ್ಲ. ಬಟ್ ಇವಾಗ AI ಬಂದಿರೋದ್ರಿಂದ ನಾವು ಒಂದು ಕ್ವೆಶನ್ ಆನ್ಸರ್ ಮಾಡಿದರೆ ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ರೀತಿ ಎಲ್ಲ ನಮ್ಗೆ ಆನ್ಸರ್ ಸಿಗುತ್ತೆ. ಬಟ್ ನಾವು ಸ್ಟೂಡೆಂಟ್ಸು AI ಮಾತ್ರ ಡಿಪೆಂಡ್ ಆದರೆ ನಮ್ಮ ಹಾರ್ಡ್ ವರ್ಕ್ ಏನೂ ಇರೋದಿಲ್ಲ. ಲೈಕ್ ನಾವು ಓದಿ ಮಾಡೋದು ಏನೂ ಇರೋದಿಲ್ಲ. ಸ್ಟೂಡೆಂಟ್ಸು ಅವ್ರ ಮೆಮೊರಿ ಲಾಸ್ ಆಗಿ ಲೈಕ್ ಡಮ್ ಆಗಿಬಿಡ್ತೀವಿ ನಾವು. ಸೊ ನಾವು AI ಜೊತೆಗೆ ನಮ್ಮಲ್ಲಿರೋ ಸ್ಕಿಲ್ಸ್ನು ಯುಟಿಲೈಸ್ ಮಾಡಿಕೊಂಡು ಹೋದರೆ ಎಜುಕೇಷನ್ ಕಡೆ ಒಳ್ಳೆ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ ಆಗ್ಬೋದು. ಸೊ ಇದು ಜೊತೆಗೇನೆ ಇನ್ನೂ ಕೂಡ ಅಂದರೆ ಮೆಡಿಕಲ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಅಂದರೆ ಈಗ ಮನೇಲೇ ಟ್ರೀಟ್ಮೆಂಟ್ ತಗೊಳ್ಳೋ ಒಂದಷ್ಟು ಈ ಫೆಸಿಲಿಟೀಸ್ ಕೂಡ ಇದೆ. ಸೊ ಅವೆಲ್ಲ ಕೂಡ ಈಗ ಮರೆಯಾಗ್ತಾ ಇದೆ. ಸೊ ಈಗ ಮುಂಚೆ ಎಲ್ಲ ಧನ್ವಂತರಿ ಮೆಡಿಸಿನ್ಸ್ ಅಂತೆಲ್ಲ ಇದು ಮಾಡ್ತಾಯಿದ್ವಿ, ತೊಗೊಳ್ತಾ ಇದ್ವಿ. ಸೊ ಅದೆಲ್ಲ ತುಂಬ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಈಗ ಬೇರೆ ನಾವು ಅಂದರೆ ಬೇರೆ ಮೆಡಿಸಿನ್ಸ್ಗೆ ನಾವು ಫುಲ್ ಸೆಟಪ್ ಆಗಿಬಿಟ್ಟು ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಏನು ಕೊಡ್ತಾ ಇದ್ವಿ ಮೆಡಿಸಿನ್ಸ್ ಏನಿತ್ತು ಮನೆ ಮದ್ದು ಅಂತ ಕರಿತೀವಲ್ವ. ಸೊ ಅದೆಲ್ಲವೂ ಕೂಡ ಈಗಾಗಲೇ ಅಷ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅವೆಲ್ಲವೂ ಕೂಡ ಎಲ್ಲೆಲ್ಲೋ ಅಂದರೆ ಕಣ್ಮರೆ ಆಗ್ತಾ ಇದೆ ಅಂತ ನಿಮ್ಮ ಪ್ರಕಾರ ಹೇಗೆ ಅನಿಸುತ್ತೆ? ಇನ್ನೂ ಕೂಡ ಡೆವಲಪ್ ಆಗಬೇಕಾ, ಅವನು ಕೂಡ ಅದ್ರ ಜೊತೆಗೆ ಮುಂದುವರ್ಸ್ಕೊಂಡು ಹೋಗಬೇಕಾ, ಹೇಗೆ ಅಂತ? ಮ್ಯಾಮ್ ಅದ್ರ ಏನಂತ ಹೇಳಿದರೆ ಅದ್ರ ಅಂದರೆ ಒಂದೊಂದು ಇವಾಗ ಬೇರೆ ಔಟ್ ಆಫ್ ಕಂಟ್ರಿಗಳ ಮೆಡಿಸಿನ್ಸ್ಗೆ ನಾವು ಸ್ಟಿಕನ್ ಆಗ್ತಾ ಇದೆಯೋ ಹೊರತಾಗಿ ನಮ್ಮ ಭಾರತದಲ್ಲಿ ಅಂದರೆ ಮನೆ ಮದ್ದುಗಳಂತ ಹಿಂದೆ ಎಲ್ಲ ಇದು ಮಾಡ್ತಾಯಿದ್ರು. ಅದು ಕೂಡ ಇವತ್ತಿನ ದಿನಗಳಲ್ಲಿ ಈಗ ಅದೇ ಹೆಸರನ್ನ ಹಿಡ್ಕೊಂಡು ಈಗ ಮನೆಗಳೆಲ್ಲ ಕ್ಲಿನಿಕ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಬಟ್ ಈ ಕ್ಲಿನಿಕ್ಗಳು ಇತ್ತೀಚೆಗೆ ಇಲ್ಲ ಅನ್ನೋದು ಜಾಸ್ತಿ ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ, ಇದು ಜಾಸ್ತಿ ಆಗಬೇಕಾ ಕ್ಲಿನಿಕ್ಸ್ಗಳು ಅಂತ? ಮ್ಯಾಮ್ ಇಲ್ಲ ಮ್ಯಾಮ್, ನಾವು ಆವಾಗ ಏನು ಯೂಸ್ ಮಾಡ್ತಿದ್ವಿ ಅದು ನಮಗೆ ತುಂಬ ಒಳ್ಳೆಯದಾಗ್ತಿತ್ತು. ಇವಾಗ ಜಸ್ಟ್ ಅದು ಟೆಂಪ್ರವರಿಯಾಗಿ ಎಫೆಕ್ಟ್ ಆಗ್ತಿದೆ ಹೊರತು ಮುಂದೆ ಅದರಿಂದ ಮತ್ತೆ ಪ್ರಾಬ್ಲಮ್ಸ್ಗಳು ನಾವು ಫೇಸ್ ಮಾಡ್ತಿದ್ದೀವಿ. ಹಾಗಾಗಿ ನಾವು ಹಿಂದೆ ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಅವ್ರು ಏನು ಹೇಳ್ಕೊಬಂದಿದ್ರು ಅದೆಲ್ಲ ಅವರಿಗೆ ಎಜುಕೇಷನ್ ಇಲ್ಲದೇ ಅವ್ರು 100% ಶೋರಾಗಿ ಅದು ನಮಗೆ ಕರೆಕ್ಟಾಗಿ ಎಫೆಕ್ಟ್ ಆಗ್ತಿತ್ತು. ಆದರೆ ಇವಾಗ ನೋಡಿದ್ರೆ ಇವಾಗ ಮಾಮೂಲಿ ಇವೆಲ್ಲ ತೊಗೊಂಡು ಎಫೆಕ್ಟ್ ಆಗ್ತಿದೆ ನಮಗೆ. ಫ್ಯೂಚರಲ್ಲಿ ನಮಗೆ ಗೊತ್ತಿಲ್ದಂಗೆ ಅವು ನಮ್ಮ ಬಾಡಿಲಿ ಸೇರಿಕೊಂಡು ಎಫೆಕ್ಟ್ ಆಗ್ತಿದೆ. ಸೊ ಇತ್ತೀಚೆಗಂತೂ ಯೂತ್ಸ್ ತುಂಬ ಜನರಿಗೆ ಕೆಲಸನೇ ಸಿಗಲ್ಲ. ಡಿಗ್ರಿ ಮುಗಿದ ತಕ್ಷಣ ಒಂದು 5-6 ವರ್ಷ ಆದಮೇಲೆ ಅವರಿಗೆ ಕೆಲಸಗಳು ಸಿಗೋ ಅಂದರೆ ಆ ಸ್ಕಿಲ್ಸ್ಗಳು ನಮ್ಮಲ್ಲಿ ಇಲ್ಲ ಅಂತ ಅನಿಸುತ್ತೆ ಅಂತ ಆ ಥರದೊಂದು ಮಾತುಗಳು ಬರುತ್ತೆ. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಸ್ಕಿಲ್ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಏನೆಲ್ಲ ಯೋಜನೆಗಳನ್ನು ಸ್ಕೀಮ್ಗಳನ್ನು ಸರ್ಕಾರ ತರಬೇಕು ಅಂತ ಅನಿಸುತ್ತೆ? ಅಂದರೆ ನಿಮ್ಮ ಎಜುಕೇಷನ್ ಜೊತೆಗೆ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ? ಓಕೆ. ಸೊ ಈಗ ಎಜುಕೇಷನ್ ಹೇಗೆ ಮುಂದುವರಿತಾ ಇದೆಯೋ ಅದ್ರ ತಕ್ಕಂತೆ ನಮ್ಮ ಸ್ಕಿಲ್ಸ್ಗಳು ಕೂಡ ತುಂಬ ಜಾಸ್ತಿ, ಅಂದರೆ ಥಿಯರಿ ಕ್ಲಾಸಸ್ಗಿಂತ ಪ್ರಾಕ್ಟಿಕಲ್ ಕ್ಲಾಸಸ್ ತುಂಬ ಜಾಸ್ತಿ ಆದಾಗ ನಮ್ಮ ಸ್ಕಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಈ ಆಧುನಿಕ ಯುಗಕ್ಕೆ ಹೊಂದ್ಕೋಬೇಕು ಅಂತ ಹೇಳಿದರೆ ನಮ್ಮಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಟ್ಯಾಲೆಂಟ್ಸ್ಗಳಿರಬೇಕು. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಹೌದು ಮ್ಯಾಮ್, ಕೌಶಲ್ಯ ಆಧಾರಿತ ಶಿಕ್ಷಣ ಅಂತ ಏನು ಕರಿತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪಠ್ಯ ಪುಸ್ತಕ ಏನಿರುತ್ತೆ ಅದನ್ನು ಥಿಯರಿ ಓದ್ಬಿಟ್ಟು ನಾವು ಬರೀ ಎಕ್ಸಾಮ್ ತೊಗೊಂಡು ಇಷ್ಟು ಮಾರ್ಕ್ಸ್ ಅಂತೇಳಿ ಮಾರ್ಕ್ಸ್ ಕಾರ್ಡಲ್ಲಿ ಮಾತ್ರ ತೋರಿಸ್ಕೋಬೋದು. ಅಥವಾ ಇಂಟರ್ವ್ಯೂ ಅಂತ ಹೋದಾಗ ನಮ್ಮಲ್ಲಿರೋ ಸ್ಕಿಲ್ಸಿಂದನೇ ನಾವು ಜಾಬ್ ತೊಗೋಬೇಕು. ಅದರಲ್ಲೂ ಮೇಯ್ನಾಗಿ ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಗಳಲ್ಲಿ ಸ್ಕಿಲ್ಸ್ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ ಮಕ್ಕಳಿಗೆ. ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ, ಇದು ಮಾತ್ರ ಆಗ್ತಿರುತ್ತೆ. ಈಗ ಒಂದು ಕಂಪ್ಯೂಟರ್ ಇದೆ ಅಂತಂದರೆ ಅದ್ರ ಬಗ್ಗೆ ಏನು ಅನ್ನೋದೇ ಗೊತ್ತಿರಲ್ಲ ಮಕ್ಕಳಿಗೆ. ಯಾಕಂದರೆ ಮಾಧ್ಯಮ ಕೂಡ ಹಂಗೆ ಡಿಪೆಂಡ್ ಆಗಿಬಿಟ್ಟಿದೆ. ಈಗ ಪ್ರೈವೇಟ್ ಅಂತಂದರೆ ಇಂಗ್ಲೀಷು, ಕನ್ನಡ ಗ್ರಾಮೀಣ ಭಾಗದಲ್ಲಿ ಅಂದರೆ ಕನ್ನಡ ಮಾಧ್ಯಮ ಮಾತ್ರ ಇರುತ್ತೆ. ಎಲ್ಲೋ ಒಂದೊಂದು ಕಡೆ ಮಾತ್ರ ಆಪ್ಷನ್ಸ್ ಇರುತ್ತೆ. ಅಂದರೆ ಅವರು ಕನ್ನಡ ಲ್ಯಾಂಗ್ವೇಜ್ ಆದರೂ ತೊಗೋಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಆದರೂ ತೊಗೋಬೋದು ಅಂತ. ಆದರೆ ಪೇರೆಂಟ್ಸ್ ನೋಡಿದ್ರೆ ಗ್ರಾಮೀಣ ಭಾಗದಲ್ಲಿ ಅವ್ರು
ತುಂಬ ಹಿಂದೆ ಇರ್ತಾರೆ, ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರ್ಸೋಕ್ಕಾಗ್ತಿರಲ್ಲ. ಇದರಿಂದ ಏನು ನೋಡ್ಕೋಬೋದು ಅಂತಂದರೆ ಕೌಶಲ್ಯ ಆಧಾರಿತ ಶಿಕ್ಷಣ ಅನ್ನೋದು ರೂರಲ್ ಏರಿಯಾದಲ್ಲಿರೋ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿದೆ. ಅದರಿಂದ ಈ ಕಡೆ ಪ್ರೈವೇಟ್ನೇ ಒಂಥರ ಟ್ರೀಟ್ ಮಾಡೋ ಥರ ಆಗುತ್ತೆ, ಈ ಕಡೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೇ ಒಂಥರ ಟ್ರೀಟ್ಮೆಂಟ್. ಇದು ಎಜುಕೇಷನ್ ಸಿಸ್ಟಮಲ್ಲಿ ಫಸ್ಟು ಚೇಂಜಸ್ ಆಗಬೇಕಂತ ಹೇಳ್ತೀನಿ ಮ್ಯಾಮ್. ಸೊ ಅಂದರೆ ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಂದರೆ ಮೂಗು ಮುರಿಯೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಬದಲಾಗಬೇಕಾಗಿದೆ, ಸರ್ಕಾರ ಇನ್ನೂ ಯಾವ ರೀತಿಯ ಕ್ರಮ ತಗೋಬೇಕಾಗಿದೆ? ಮ್ಯಾಮ್, ಇನ್ನೂ ರೂರಲ್ ಏರಿಯಾಸಲ್ಲಿ ಕೆಲವೊಂದು ಟೀಚರ್ಸ್ನೂ ಇಲ್ಲ, ಗೆಸ್ಟ್ ಟೀಚರ್ಸ್ ಅಷ್ಟೇ ತೊಗೊಂಡು ಮುಂದುವರಿಸ್ತಿದ್ದಾರೆ. ಇನ್ನು ಗೌರ್ಮೆಂಟಿಂದ ಎಷ್ಟೋ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಟೀಚರ್ಸ್ ಬರ್ತಿಲ್ಲ. ಅದು ಫಸ್ಟು ಗೌರ್ಮೆಂಟು ನೋಟಿಫಿಕೇಷನ್ ಬಿಟ್ಟೆ 8 ವರ್ಷ ಆಯಿತು ಇಲ್ಲಿಗೆ. ಸೊ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡಬೇಕು. ಮತ್ತು ನೋಟಿಫಿಕೇಷನ್ನು 1 ವರ್ಷ ಕೊಡ್ತಾರೆ, ಅದು ಎಕ್ಸಾಮ್ ನಡೆಸಿ ಮತ್ತು ರಿಸಲ್ಟ್ ಬರೋಷ್ಟರೊಳಗೆ 1 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಸ್ವಲ್ಪ ಸ್ಪೀಡಪ್ ಮಾಡಬೇಕು ಫಂಕ್ಷನ್ಸ್. KA ಬೋರ್ಡ್ ಅವರು, KPSC ಬೋರ್ಡ್ ಅವರು, KS ಎಕ್ಸಾಮ್ ನೋಟಿಫಿಕೇಷನ್ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಆಗಿತ್ತು, ಇನ್ನೂ ಎಕ್ಸಾಮ್ ಆಗಿಲ್ಲ. ಗೌರ್ಮೆಂಟ್ ವರ್ಕಿಂಗ್ಸ್ ಎಲ್ಲ ಫಾಸ್ಟಾಗಿ ಆಗಬೇಕು. ಎಸ್ ಮ್ಯಾಮ್. ಮತ್ತು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ನು ಆಗಬೇಕು ಎಲ್ಲದರಲ್ಲಿ. ಮತ್ತು ಗೌರ್ಮೆಂಟ್ ಕಾಲೇಜಸಲ್ಲಿ ಈಗ ಗೌರ್ಮೆಂಟ್ ಆಫೀಸಸ್ ಅಂದ್ರೇ ನಮಗೊಂಥರ ಅಲ್ಲಿನ ಕೆಲಸ ಆಗಲ್ಲ, ಅಂಥದ್ದೊಂದು ಹೋಗಬೇಕು. ಮತ್ತು ಪೊಲಿಟಿಷನ್ಸ್ನು ತಮ್ಮದು ಸ್ವಾರ್ಥ ಅಷ್ಟೇ ನೋಡ್ಕೊಳ್ಳದೆ ಡೆವಲಪ್ಮೆಂಟ್ ಬಗ್ಗೆ ಥಿಂಕ್ ಮಾಡಬೇಕು. ಮತ್ತು ಈಗ ಬೆಂಗಳೂರಲ್ಲಿನೂ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತಿದೆ. ಇಷ್ಟೇ ಆದರೆ ಮುಂದೆ ಟ್ರಾಫಿಕ್ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರದ ಬೌಂಡ್ರಿ ಎಕ್ಸ್ಟೆಂಡ್ ಆಗಬೇಕು, ಆವಾಗಲೇ MNC ಕಂಪ್ನೀಸ್ ಎಲ್ಲ ಇಂಡಿಯಾದಲ್ಲಿ ಉಳಿಯುತ್ತೆ. ಇಲ್ಲಾಂದರೆ ದೇ ಚೂಸ್ ಸಮಥಿಂಗ್ ಎಲ್ಸ್, ಸಮ್ ಪ್ಲೇಸ್. ಈಗ ತೆಲಂಗಾಣ ಅವರು ಆಪರ್ಚುನಿಟಿ ಚೆನ್ನಾಗಿ ಕೊಡ್ತಿದ್ದಾರೆ, ಅಲ್ಲಿ ಹೋಗ್ಬಿಡ್ತಾರೆ. ಸೊ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮ್ಮ ಯೂತ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ಬೇಕು ಕಾಲೇಜಲ್ಲೇ. ನಾವು ಓದ್ತಿದ್ದೀವಿ, ಇವಾಗ ನಾನು BSc ಮಾಡ್ತಿದ್ದೀನಿ. ಪ್ರಾಕ್ಟಿಕಲಾಗಿ ಏನೂ ಇಲ್ಲ, ಮ್ಯಾಥ್ಸ್ ಮಾಡ್ತಿದ್ದೀವಿ, ಅದೆಲ್ಲ ಅಷ್ಟೊಂದು ಪ್ರಾಕ್ಟಿಕಲಾಗಿ ಅನಿಸ್ತಿಲ್ಲ. ನಾನು ಇವಾಗ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕಂದ್ರೂ ನನ್ನ ಮ್ಯಾಥ್ಸ್ ನಾನು ಓದ್ತಿರೋದು ನನಗೆ ಅಷ್ಟೊಂದು ಅಲ್ಲಿ ಅಪ್ಲೈ ಆಗಲ್ಲ. ಸೊ ಏನು ಬೇಕೋ ಅದನ್ನು ಹೇಳ್ಕೊಡಿ. ಎಜುಕೇಷನ್ ಸಿಸ್ಟಮ್ಸಲ್ಲಿ ಬೇಸು. ಎಸ್ ಮ್ಯಾಮ್, ಚೇಂಜ್ ಆಗಲೇಬೇಕು ಅಂತ. ಈಗ ಇಂಡಿಯಾ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಇನ್ನೂ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಇನ್ನೂ ಏನೆಲ್ಲ ಸ್ಕೀಮ್ಗಳು ಬರಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? Obviously, ma'am, there are many schemes in India which will not reach to the local people, which are needed by the local people, rural areas people who are actually needing those schemes. They will not get the information about those schemes. So I personally feel that government should it should launch a website, like single click website, where all the people should get all the links, like whatever schemes government will launch, all schemes should be in that one website, so that the people who are uneducated, so we can create the general awareness that you should go on these schemes, find some of the schemes, and they should take the benefits from the government schemes and all. And obviously we should develop our country in a transportation, education, like it is like skill based education rather than just theory classes and all, practical. And in most of the colleges we see they just focus on theory classes. Instead of that, we should focus on hand-on learning. Like with education we should do internships in industries, and also the students will also get to know what type of work we'll do based on our education. And also there are many in our country, many our people are traveling to the cities, okay, they are leaving rural areas. The main reason for this is rural areas we are not getting the proper employment. If we want to get employment, the government should focus on the agro-based industries. Agro-based industry in the sense dairy industries. So in rural areas they will get employment. So they won't focus to come in these cities areas and all. They won't migrate. And also if they focus on rural areas, we should also increase our agricultural technology the way other countries do, like Japan, now China. We can do these things, development. ಸೊ ನಿಮ್ಮ ಪ್ರಕಾರ ಇನ್ನೂ ಏನೆಲ್ಲ ಚೇಂಜಸ್ ಆಗಬೇಕು ಅಂತ ಅನಿಸುತ್ತೆ? ಸೊ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಕಂಟ್ರಿ ಅಂತ ಹೇಳ್ಕೊಳ್ಳೋಕೆ ಇನ್ನೂ ಏನೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅನಿಸುತ್ತೆ? ಮ್ಯಾಮ್, ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಡೆವಲಪ್ ಆಗಬೇಕು ಅಂತಂದರೆ ಅದೇ MNC ಕಂಪ್ನೀಸ್ಗೆ ಇಲ್ಲ IT ಕಂಪ್ನೀಸ್ಗೆಲ್ಲ ಜಾಗ ಕೊಡಬೇಕು. ಬೆಂಗಳೂರು ಸ್ವಲ್ಪ ಇನ್ನೂ ಬ್ರಾಡ್ ಆಗಬೇಕು, ಆವಾಗ ಅವರು ಬೇರೆ ಕಡೆ ಹೋಗೋದನ್ನ ನಿಲ್ಲಿಸ್ತಾರೆ. ಆಗ ನಮ್ಮ ಬೆಂಗಳೂರಲ್ಲಿರೋರಿಗೆ ಇಡೀ ಕಂಟ್ರಿ
ಇಡೀ ಕಂಟ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಜನ ಹಳ್ಳಿಯಿಂದಾಗಲಿ ಇಲ್ಲ ಬೇರೆ ಸ್ಟೇಟಿಂದಾಗಲಿ ಎಷ್ಟೊಂದು ಜನ ಮೀಟ್ ಮಾಡಿದಾಗಲೇ ಹೇಳ್ತಾರೆ, ನಾವು ಬೆಂಗಳೂರಿಂದ ಅಲ್ಲ, ಕರ್ನಾಟಕದಿಂದ ಅಲ್ಲ, ನಾವು ಕೇರಳದವರು, ತೆಲಂಗಾಣದವರು, ಬೆಂಗಳೂರಿಗೆ ಬಂದಿದ್ದೀವಿ ಕೆಲಸ ಹುಡ್ಕೊಂಡು ಅಂತ. ಸೊ ಬೆಂಗಳೂರಲ್ಲಿ ಎಲ್ಲರೂ ಬರ್ತಾ ಇರೋ ಕಾರಣ ಅಟ್ಲೀಸ್ಟ್ ಒಂದು ಸ್ಟೇಟಿಂದ ಒಂದು 50 ಜನ ಆದರೂ ಬೆಂಗಳೂರಲ್ಲಿ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೆ ಕೆಲಸ ಸಿಗಬೇಕು ಅಂದರೆ ನಮ್ಮ ಬೆಂಗಳೂರಿನ ದೊಡ್ಡದಾಗಬೇಕು. ಅವ್ರಿಗೆಲ್ಲ ಕೆಲಸ ಸಿಗಬೇಕು ಅಂದರೆ ನಾವು ಅವ್ರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಸಹಾಯ ಮಾಡಬೇಕು, ಗೌರ್ಮೆಂಟ್ ಸಹಾಯ ಮಾಡಬೇಕು, ಅವ್ರಿಗೆ ಪ್ರಾಪರ್ಟಿ ಕೊಡೋದಾಗಲಿ ಎಲ್ಲ ಮಾಡಬೇಕು. ಆವಾಗ ಬ್ಯಾಂಗ್ಳೂರಾಗಲಿ ಇಂಡಿಯಾ ಆಗಲಿ ಡೆವಲಪ್ ಆಗುತ್ತೆ. ಆ್ಯಂಡ್ ನಮ್ಮ ಯೂತ್ಸ್ ಕೂಡ ನಾವು ಇವಾಗ ಎಜುಕೇಷನ್ ಮುಗಿದ್ಮೇಲೆ ನಾವು ಏನು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಅದು ಆ ಕಡೆ ನಾವು ಹೋದ್ರೆ ನಮಗೂ ಹೆಲ್ಪ್ ಆಗುತ್ತೆ. ಅಲ್ಲಿ ಬೇರೆ ಸ್ಟೇಟಿಂದ ಬರೋರಷ್ಟೇ ಅಲ್ಲ, ಇಲ್ಲಿಂದ ಹೋಗೋರ್ಗು ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ಇಂಡಿಯಾ ಡೆವಲಪ್ ಆಗಬೇಕು. ಆ್ಯಂಡ್ ಇನ್ನು ರೋಡ್ಸ್ ಕಡೆ ಎಲ್ಲ ಬಂದರೆ ಅದಿನ್ನೂ ಫುಲ್ ಡೆವಲಪ್ ಆಗಬೇಕು. ಇನ್ನೂ ಡೆವಲಪ್ ಆಗ್ತಾಯಿದೆ ಇಂಡಿಯಾನು. ಬಟ್ ರೋಡ್ಸ್ ಕಡೆಯಿಂದ ಬಂದರೆ ತುಂಬ ನೀಟಾಗಿರಬೇಕು ರೋಡು. ಈಗ ಬರೀ ಎಲ್ಲ ಕಡೆ ನೋಡಿದ್ರೆ ಬರೀ ಸಿಮೆಂಟಲ್ಲೇ ಕಟ್ತಿದ್ದಾರೆ ರೋಡನ್ನ. ತುಂಬ ನೀಟ್ ಒಳ್ಳೆ ಕ್ವಾಲಿಟಿ ಟಾರ್ಸ್ ಹಾಕಿ ಎಲ್ಲ ಕಟ್ಟಬೇಕು ರೋಡ್ಸು. ಆ್ಯಂಡ್ ಮೆಡಿಸಿನ್ಸ್ಗೆ ಬಂದರೆ ಮೆಡಿಸಿನ್ಸಲ್ಲಿ ಇಂಡಿಯಾನೇ ಫಸ್ಟು ನಮಗೆ ಮೆಡಿಕಲ್ ಆಯುರ್ವೇದದಿಂದ ನಮಗೆ ಸ್ಟಾರ್ಟ್ ಆಗಿದ್ದು ಇಂಡಿಯಾನೇ ಫಸ್ಟು ಅಂತ ನಾನು ಅದನ್ನು ಪ್ರೌಡಾಗಿ ಹೇಳ್ತೀನಿ. ಇವಾಗ ಬೇರೆ ಕಂಟ್ರಿಯವರು ನಾವು ಮಾಡಿದ್ದು, ನಾವು ವ್ಯಾಕ್ಸಿನ್ಸ್ ಕಂಡಿಡಿದ್ವಿ ಹಾಗೆ ಹೀಗೆ ಅಂತಾರೆ. ಬಟ್ ಮೆಡಿಸನಲ್ಲಿ ಫಸ್ಟ್ ಇರೋದೇ ಮೊದಲಿಂದನೂ ಇಂಡಿಯಾನೇ. ಸೊ ನಮ್ಮ ಇಂಡಿಯಾ, ನಮ್ಮ ಆ್ಯನ್ಸಿಸ್ಟರ್ಸ್, ನಮ್ಮ ಹಳೆ ಕಾಲದವರೆಲ್ಲ ಹೇಳ್ತಾರೆ, ಹಿತ್ಲು ಗಿಡ ಏನದು ಮನೆ ಮದ್ದು, ಹಿತ್ಲು ಗಿಡ ಮನೆ ಅಂತ ಇದೇನೋ ಇದ್ದಿದೆ, ಅದನ್ನ ಹೇಳ್ತಾರೆ. ಸೊ ನಮ್ಮ ಹಿತ್ಲು ಗಿಡದಲ್ಲಿರೋ ಒಂದು ಮೆಡಿಸನ್ಸ್ನೇ ನಾವು ಯೂಸ್ ಮಾಡ್ಕೊಂಡು ಹೋದರೆ ನಮ್ಮ ಬರೋ ಮುಂದೆ ಪ್ರಾಬ್ಲಮ್ಸ್ಗಾಗಲಿ ಇಲ್ಲ ಆರೋಗ್ಯ ತೊಂದರೆಗಾಗಲಿ ಎಷ್ಟೊಂದು ಸಹಾಯ ಆಗುತ್ತೆ. ಸೊ ನಾವು ನಮ್ಮ ಆ್ಯನ್ಸಿಸ್ಟರ್ಸ್ ಮಾಡಿರೋ ಪಾತ್ವೇಲಿ ಹೋಗ್ಬೇಕಾಗುತ್ತೆ. ಆ್ಯಂಡ್ ಇನ್ನು ಈ ಥರ ಬೇರೆ ಇದಕ್ಕೆ ಬಂದರೆ ಎಜುಕೇಷನಿಗೆ ಬಂದರೆ ಫಸ್ಟ್ ಎಜುಕೇಷನಲ್ಲಿ ಈಗ ನಾವು ಯಾವುದೇ ಕೆಲ್ಸಕ್ಕೆ ಹೋದ್ರೂ ನಮಗೆ ನಿಮಗೆ ಸ್ಕಿಲ್ ಇದೆಯಾ, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತಲೇ ಕೇಳ್ತಾರೆ. ಸೊ ಕಾಲೇಜ್ ಕಡೆಯಿಂದಾಗಲಿ ಸ್ಕೂಲ್ ಕಡೆಯಿಂದಾಗಲಿ ಈಗ ಬರ್ತಾ ಇರೋ ಚಿಕ್ಕ ಮಕ್ಕಳಿಗಿಂದಾಗಲಿ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ ಬೇಸಿಕ್ ಸ್ಕಿಲ್ಸ್ ಆಗಿರ್ಬೋದು, ಬೇರೆ ಎಲ್ಲ ಸ್ಕಿಲ್ಸು. ಆಮೇಲೆ ಮೇಯ್ನ್ಲಿ ಬೇಕಾಗಿರೋದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು. ಸೊ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇದ್ದರೆ ಯಾರು ಬೇಕಾದರೂ ಎಲ್ಲಾದರೂ ಜೀವನ ಮಾಡ್ಕೊಂಡಿರ್ಬೋದು ಯಾವುದೇ ಕಂಟ್ರಿಲಿ ಕೂಡ. ಸೊ ಫಸ್ಟ್ ಅದು ಮೇಯ್ನ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ. ಈ ಥರ ಬೇಡದಿಲ್ದಿರೋದು ಮ್ಯಾಥ್ಸು, ಸೈನ್ಸು, ಇದು ಸೈನ್ಸಲ್ಲೇ ಬೇಕು ಬಟ್ ಬೇಡ ಅಂತಲ್ಲ. ಬಟ್ ಇವಾಗ ಮೇಯ್ನ್ಲಿ ಟ್ರೆಂಡಲ್ಲಿ ಓಡ್ತಾ ಇರೋದೇ ಈ ಥರ ಸ್ಕಿಲ್ಸು. ಸೊ ಈ ಥರ ಸ್ಕಿಲ್ಸ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಯ್ನ್ಲಿ ಮಾಡೋದನ್ನ ಹೇಳ್ಕೊಟ್ರೆ ಸ್ಕೂಲು ಕಾಲೇಜಸಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋ ಜನ್ರೇಷನ್ಸ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಇದಕ್ಕಿಂತ ಇನ್ನೂ ಜಾಸ್ತಿ ಡೆವಲಪ್ ಮಾಡಬೇಕು ಅಂತಂದರೆ ಇವಾಗ ಎಲೆಕ್ಷನಿಗೆ ಇದಕ್ಕೆ ಬಂದರೆ ವೋಟಿಂಗ್ ಇದಕ್ಕೆ ಎಷ್ಟೊಂದು ಜನ ನೀವು ಹೇಳಿದ್ರಿ ಸ್ಕೀಮ್ ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಆ ಸ್ಕೀಮು ಗೌರ್ಮೆಂಟ್ ಬಿಡ್ತಾರೆ, ಬಟ್ ಬಿಡಲ್ಲ ಅಂತ ಅಲ್ಲ. ಈಗ ಅವರು ವೋಟ್ ಹಾಕ್ಸ್ಕೊಂಡಿರೋದೇ ಈ ಸ್ಕೀಮ್ ಬಿಡೋಕ್ಕೋಸ್ಕರ. ಸೊ ಅವರು ಸ್ಕೀಮ್ ಬಿಡ್ತಾರೆ. ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂತ ಅಂದರೆ ಅವರವರೇ ನುಂಗ್ಕೊಂಡು ಬಿಡ್ತಾರೆ. ಸೊ ಈ ಮಧ್ಯವರ್ತಿಗಳಿಂದ ಗೌರ್ಮೆಂಟ್ಗೂ ಕೂಡ ಕೆಟ್ಟ ಹೆಸರು ಬರ್ತಾಯಿದೆ. ಸೊ ಆ ಮಧ್ಯವರ್ತಿಗಳು ಸರಿ ಇದ್ದರೆ ಗೌರ್ಮೆಂಟ್ ಕೂಡ ಸರಿ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಇಲ್ಲಿ ಇರೋ ಗ್ರೌಂಡ್ ಲೆವೆಲಲ್ಲಿರೋ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಕಾಮನ್ ಪೀಪಲ್ ಆಗಿ ನಾವೇನು ಹೇಳ್ತೀವಿ ಅಂತಂದರೆ ಗೌರ್ಮೆಂಟ್ ಯಾರು ಇವಾಗ ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಸೊ ಅವ್ರ ಮಧ್ಯವರ್ತಿಗಳೇನಿರ್ತಾರೆ ಅವ್ರನ್ನೂ ಸರಿಯಾಗಿ ಇಟ್ಕೋಬೇಕು. ಸೊ ಫಸ್ಟ್ ಮಧ್ಯವರ್ತಿಗಳು ಕರೆಕ್ಟಾಗಿದ್ದರೆ, ಮೀಡಿಯೇಟರ್ಸ್ ಕರೆಕ್ಟಾಗಿದ್ದರೆ ಜನರಿಗೆ ಏನು ತಲುಪಬೇಕು, ನಮಗೇನು ತಲುಪಬೇಕು ಅದು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ತಲುಪುತ್ತೆ. ಇದೆಲ್ಲ ಸರಿಯಾಗಿ ಜನರಿಗೆ ಸಿಗಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಒಂದು ಲೈನ್ನಲ್ಲಿ ಒಂದು ಯೋಜನೆ ತರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಯಾವುದೂ ಸಿಗಲ್ಲ. ಸೊ ನಿಮ್ಗೇನು ಅನ್ಸುತ್ತೆ, ಗೌರ್ಮೆಂಟ್ ಲೆವೆಲಲ್ಲಿ ಏನು ತರಬೇಕು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ತರಬೇಕು ಅಂತಂದರೆ ಅದೇ ಇವ್ರು ಹೇಳ್ದಂಗೆ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಎಲ್ಲ ರೂರಲ್ ಪೀಪಲ್ ಆಗಲಿ ಅರ್ಬನ್ ಪೀಪಲ್ ಆಗಲಿ ಎಲ್ಲರಿಗೂ ಇವಾಗ ಎಷ್ಟೊಂದು ಜನ ಬೆಂಗಳೂರಲ್ಲೇ ಇರ್ತಾರೆ, ಬಟ್ ಅವ್ರಿಗೆ ಹೇಗೆ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಅವ್ರಿಗೆಲ್ಲ ಸಿಂಗಲ್ ಕ್ಲಿಕ್ನಲ್ಲಿ ಎಲ್ಲ ವೆಬ್ಸೈಟು ಎಲ್ಲ ಲಿಂಕು ಸಿಗಬೇಕು. ಸೊ ಆ ಲಿಂಕ್ ಮೂಲಕನೇ ಇವಾಗ ಡಿಜಿಟಲ್ ನಾವು ಟೆಕ್ನಾಲಜಿಲಿ ಓಡ್ತಾ ಇರೋ ಕಾರಣ ನಾವು ಟೆಕ್ನಾಲಜಿಲೇ ಮಾಡೋಣ, ಈ ಮೀಡಿಯೇಟರ್ಸ್ ಏನು ಬೇಕಾಗಿಲ್ಲ. ಸೊ ಟೆಕ್ನಾಲಜಿ
ಟೆಕ್ನಾಲಜಿಲೇ ನಾವು ಆ ಲಿಂಕ್ನ ಒತ್ಕೊಂಡೆ ಕ್ಲಿಕ್ ಮಾಡಿಕೊಂಡೆ ವಿ ಕ್ಯಾನ್ ರೀಚ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಎನಿಥಿಂಗ್ ವಿ ನೀಡ್. ಸೊ ಆ ಲಿಂಕ್ನ ನಾವು ಇಟ್ಕೊಂಡೆ ಅರ್ಬನ್ ಪೀಪಲ್ಲು ರೂರಲ್ ಪೀಪಲ್ ಎಲ್ಲ ಅದರಿಂದ ಹೆಲ್ಪ್ ಪಡ್ಕೋಬೋದು. ಸೊ ಇವಾಗ ಹಳ್ಳೀಲಿ ಇದ್ದಿದ್ದ ಮಕ್ಕಳೇ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ ಕೆಲಸ ಹುಡ್ಕೊಂಡು. ಸೊ ಇಲ್ಲಿ ಬಂದಿರೋರೇ ಹಳ್ಳೀಲಿರೋರಿಗೆ ಹೆಲ್ಪ್ ಮಾಡಬೇಕು, ಹೀಗೀಗಿದೆ ಈಗ ಸ್ಕೀಮ್ ಇದೆ ಅಂತ ನಾವು ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಸೊ ಹಳ್ಳೀಲಿರೋರಿಗೆ ಎಜುಕೇಷನ್ ಇರಲ್ಲ, ಇಲ್ಲಿರೋರಿಗೆ ಎಜುಕೇಷನ್ ಅಟ್ಲೀಸ್ಟ್ ಇರುತ್ತೆ. ಸೊ ಅವ್ರಿಗೆ ಬೇಸಿಕ್ ಇರೋ ಕಾಮನ್ ಸೆನ್ಸ್ನ ಹಳ್ಳಿಗಿರೋರ್ಗೆ ಹೇಳಿದ್ರೆ ಹಳ್ಳೀಲಿರೋರಿಗೆ ಹೆಲ್ಪ್ ಆಗುತ್ತೆ. ಆವಾಗ ಅವರು ನಮ್ಮ ಗೌರ್ಮೆಂಟ್ ಹಿಂಗಲ್ಲ ಹಿಂಗೆ ಅಂತ ಅವರು ಅರ್ಥ ಮಾಡ್ಕೊತಾರೆ. ಸೊ ಆಗ ಆ ಥರ ಈಗ ನಾವು ಡಿಜಿಟಲ್ ಇರೋದ್ರಿಂದ ನಾವು ಎಲ್ಲನೂ ಡಿಜಿಟಲಲ್ಲೇ ಮಾಡ್ಕೊಂಡು ಹೋದರೆ ಅದೂ ಕೂಡ ಹೆಲ್ಪ್ ಆಗುತ್ತೆ ಮ್ಯಾಮ್. ಸೊ ಇದಿಷ್ಟು ಇಲ್ಲ ಸ್ಟೂಡೆಂಟ್ಸ್ ಮಾತನಾಡುವಂಥದ್ದು. ಅಂದರೆ ಈಗಾಗಲೇ ಭಾರತ ಅಭಿವೃದ್ಧಿಯತ್ತ ಸಾಗ್ತಾ ಇದೆ, ಅಭಿವೃದ್ಧಿಯತ್ತ ಸಾಗಬೇಕು, ಹಾಗೆ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗಿದೆ. ಅದು ಎಜುಕೇಷನ್ಸ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು, ಹಾಗೆ ಪೊಲಿಟಿಕಲ್ ಆಗಿರ್ಬೋದು, ಬೇರೆ ಬೇರೆ ವಿಭಾಗದಲ್ಲಿ ಒಂದಷ್ಟು ಚೇಂಜಸ್ಗಳನ್ನು ಮಾಡ್ಕೋಬೇಕಾಗಿದೆ. ಸೊ ಇದರಿಂದ ಮುಂದಿನ ಯೂಸ್ಗೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಉದ್ಯೋಗ ಅನ್ನೋದೇನಿದೆ, ಸೊ ಉದ್ಯೋಗ ನಾವು ಹುಡ್ಕೊಂಡು ಹೋಗಬಾರ್ದು, ನಮಗೆ ಸಿಗಬೇಕು ಅಂದರೆ ನಮ್ಗೆ ಕೈ ಚಾಚಿದಷ್ಟು ಉದ್ಯೋಗಗಳು ಸಿಗಬೇಕು. ಹಾಗಾಗಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ವಿದ್ಯಾರ್ಥಿಗಳು ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.